ಚಿತ್ರದಲ್ಲಿ ಕಾಣಿಸೋ ಈ ಜೋಕರ್ ಯಾರು? ಇನ್ನು ಎಷ್ಟು ಟ್ವಿಸ್ಟ್ ಇದೆಯಪ್ಪ. ಟಾಕ್ಸಿಕ್ ಚಿತ್ರದ ಟೀಸರ್ ಬಿಡುಗಡೆಯಾಗಿ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿದೆ. ಯಶ್ ಅದ್ವಿ ಪಾತ್ರದಲ್ಲಿ ನಟಿಸುತ್ತಿದ್ದು ಟೀಸರ್ನಲ್ಲಿ ಕಾಣಿಸುವ ಜೋಕರ್ ಯಶ್ ಅವರೇ ಎಂಬ ಚರ್ಚೆ ಶುರುವಾಗಿದೆ. 70-80ರ ದಶಕದ ಸರ್ಕಸ್ ಕಥಾ ಹಂದರ ಹೊಂದಿರುವ ಈ ಚಿತ್ರದಲ್ಲಿ ಡ್ರಗ್ಸ್ ಕುರಿತ ಅಂಶವೂ ಕೂಡ ಇವೆ ಎನ್ನಲಾಗ್ತಿದೆ. ಇನ್ನು ಟಾಕ್ಸಿಕ್ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಸೃಷ್ಟಿಯಾಗಿದೆ. ಟೀಸರ್ ರಿಲೀಸ್ ಆದ ಬಳಿಕ ಜನರು ಥ್ರಿಲ್ ಆಗಿದ್ದಾರೆ. ಈ ಸಿನಿಮಾದ ಟೀಸರ್ ಸಂಪೂರ್ಣವಾಗಿ ಯಶ್ ಅವರ ಮೇಲೆ ಸಾಗಿದೆ. ಟೀಸರ್ನಲ್ಲಿ ಹಲವು ತಿಳಿಯದ ವಿಷಯಗಳಿವೆ, ಅದನ್ನ ಅಭಿಮಾನಿಗಳು ರಿವೀಲ್ ಮಾಡ್ತಿದ್ದಾರೆ. ಈಗ ಟೀಸರ್ ಅಲ್ಲಿ ಕಾಣಿಸೋ ಜೋಕರ್ ಯಾರು ಎಂಬುದು ರಿವೀಲ್ ಆಗೋ ಸಮಯ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಭಾರಿ ಜೋರಾಗಿದೆ. ಟಾಕ್ಸಿಕ್ ಸಿನಿಮಾದ ಕಥೆ ಸಾಗೋದು 70-80 ದಶಕದಲ್ಲಿ ಎನ್ನಲಾಗ್ತಿದೆ. ಆ ಸಂದರ್ಭದಲ್ಲಿ ಸರ್ಕಸ್ ಸಾಕಷ್ಟು ಪ್ರಚಲಿತದಲ್ಲಿ ಇತ್ತು. ಮನೋರಂಜನೆಗೆ ಹೆಚ್ಚಿನ ಆಯ್ಕೆ ಇಲ್ಲದ ಕಾರಣ ಜನರು ಮುಗಿಬಿದ್ದು ಸರ್ಕಸ್ ವೀಕ್ಷಣೆ ಮಾಡ್ತಾ ಇದ್ರು. ಟಾಕ್ಸಿಕ್ ಚಿತ್ರದ ಕಥೆ ಆ ಘಟ್ಟದಲ್ಲಿ ಸಾಗುತ್ತಿರುವುದರಿಂದ ಟಾಕ್ಸಿಕ್ ಚಿತ್ರದಲ್ಲಿ ಇದೇ ವಿಷಯ ಪ್ರಮುಖವಾಗಿ ತೆಗೆದುಕೊಳ್ಳಲಾಗಿದೆ. ಮೊಟ್ಟ ಮೊದಲು ರಿಲೀಸ್ ಆದ ಗ್ಲಿಮ್ಸ್ ಅಲ್ಲಿ ಸರ್ಕಸ್ ಸೆಟ್ ತೋರಿಸಲಾಯಿತು. ಇತ್ತೀಚೆಗೆ ಬಿಡುಗಡೆಯಾದ ಟೀಸರ್ ಉದ್ದಕ್ಕೂ ಸರ್ಕಸ್ ವಿಷಯವನ್ನೇ ತೋರಿಸಲಾಗಿದೆ. ಅದರಲ್ಲಿ ಜೋಕರ್ ಓರ್ವನನ್ನ ತೋರಿಸಲಾಗಿತ್ತು. ಇದು ಯಶ್ ಅವರೇ ಎಂದು ಹೇಳಲಾಗ್ತಿದೆ. ಟಿಕೆಟ್ ಹಾಗೂ ರಾಯ ಹೆಸರಿನ 2 ಪಾತ್ರದಲ್ಲಿ ಯಶ್ ಕಾಣಿಸಿಕೊಂಡಿದ್ದಾರೆ. ಅಂದ್ರೆ ಯಶ್ ಅವರದು ದ್ವಿಪಾತ್ರ. ಟಿಕೆಟ್ ಪಾತ್ರಧಾರಿಯೇ ಜೋಕರ್ ಎನ್ನಲಾಗ್ತಿದೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಹರಿದಾಡಿವೆ. ಇದಕ್ಕೆ ಸಾಕ್ಷಿಗಳನ್ನು ಕೂಡ ಒದಗಿಸಲಾಗಿದೆ. ಈ ಸಿನಿಮಾದಲ್ಲಿ ಇನ್ನು ಯಾವ ರೀತಿಯ ಟ್ವಿಸ್ಟ್ಗಳು ಇರಲಿವೆ ಎಂಬ ವಿಷಯದ ಬಗ್ಗೆ ಚರ್ಚೆ ನಡೆದಿದೆ. ಸಿನಿಮಾ ಡ್ರಗ್ಸ್ ಬಗ್ಗೆಯೂ ಇದೆ ಎನ್ನಲಾಗ್ತದೆ. ಒಟ್ಟಿನಲ್ಲಿ ಈ ಗ್ಯಾಂಗ್ಸ್ಟರ್ ಕಥೆ ಗಮನ ಸೆಳೆಯುವ ನಿರೀಕ್ಷೆ ಸಾಕಷ್ಟು ಇದೆ.